ಮಾಡ್ತಾರೆ ಅನ್ನೋದೇ ಇರೋ ಕುತೂಹಲ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟ ತಲುಪುತ್ತಿದೆ ಅಧಿಕಾರ ಹಿಡಿಯೋ ವಿಚಾರ. ಎರಡನೇ ಬಾರಿಯೂ ರಾಜ್ಯಪಾಲರಿಂದ ಸಮ್ಮತಿ ಸಿಗಲಿಲ್ಲ. ಬಹುಮತ ಸಾಬೀತುಪಡಿಸುವಂತೆ ವಿಜಯ್ಗೆ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. 113 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. 113 ಶಾಸಕರನ್ನ ಇಟ್ಕೊಂಡು ಹೇಗೆ ಸರ್ಕಾರ ರಚಿಸ್ತೀರಾ ಅಂತ ಹೇಳಿ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ವಿಜಯ್ಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಶ್ನೆ ಮಾಡಿದ್ದಾರೆ. 118 ಶಾಸಕರ ಸಹಿಯನ್ನ ಪಡೆದು ಬಹುಮತವನ್ನ ಸಾಬೀತು ಮಾಡಿ ಅಂತೇಳಿ ಹೇಳಿದ್ದಾರೆ. ವಿಜಯ್ಗೆ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಎರಡೆರಡು ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದಾಗಲೂ ಕೂಡ 118 ಶಾಸಕರ ಬೆಂಬಲವನ್ನ ತೋರಿಸಲಿಲ್ಲ. ಹೀಗಾಗಿ ಹೇಗೆ ನೀವು 118 ಶಾಸಕರ ಬೆಂಬಲವಿಲ್ಲದೆ ಸರ್ಕಾರವನ್ನ ರಚಿಸ್ತೀರಿ, ಹೇಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತೀರಿ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯಪಾಲರು. ಹೀಗಾಗಿ ವಿಜಯ್ಗೆ ಇದು ದೊಡ್ಡ ತಲೆನೋವಾಗಿದೆ. ಈಗ ಯಾರನ್ನ ತಮ್ಮ ಪಕ್ಷಕ್ಕೆ ಬೆಂಬಲವನ್ನ ಕೊಡೋದಕ್ಕೆ ಯಾರನ್ನು ಕೇಳೋದು ಅನ್ನೋದು ಇವರೆಲ್ಲರ ಪ್ರಶ್ನೆಯಾಗಿದೆ. ವಿಜಯ್ ಈ ನಿಟ್ಟಿನಲ್ಲಿ ಈಗ ಟೆನ್ಷನ್ ಆಗಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಧಿಕಾರಕ್ಕೆ ಇರೋದು ಅಷ್ಟು ಈಸಿ ಇಲ್ಲ. ಯಾಕಂತ ಹೇಳಿದರೆ ಅತಿ ದೊಡ್ಡ ಪಕ್ಷವಾಗಿರುವ TVK ಪಕ್ಷ 118 ಸ್ಥಾನಗಳನ್ನು ಮ್ಯಾಜಿಕ್ ನಂಬರನ್ನು ಕ್ರಮಿಸಿಲ್ಲ. ಈ ಕಾರಣದಿಂದ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಅಭಯ ನೀಡಿದ ತಮಿಳುನಾಡಿನ ರಾಜ್ಯಪಾಲರು 118 ಶಾಸಕರ ಸಹಿಯನ್ನು ಪಡೆದು ಬಹುಮತವನ್ನು ಸಾಬೀತು ಮಾಡಿ ಅಂಥೇಳಿ ಹೇಳಿದ್ದಾರೆ. ನಾಳೆ ಬಹುತೇಕ ಸಂಖ್ಯೆಯೊಂದಿಗೆ ಮತ್ತೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿವರೆಗೆ ಬೇರೆ ಪಕ್ಷಕ್ಕೆ ಆಹ್ವಾನ ನೀಡಲ್ಲ ಅಂಥೇಳಿ ರಾಜ್ಯಪಾಲರು ಹೇಳಿದ್ದಾರೆ. ನಾಳೆ ಬಹುಮತ ಸಂಖ್ಯೆಯೊಂದಿಗೆ ಬರ್ತೇನೆ ಅಂಥೇಳಿ ವಿಜಯ್ ಕೂಡ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಅಭಯ ನೀಡಿದ್ದಾರೆ ತಮಿಳುನಾಡಿನ ರಾಜ್ಯಪಾಲರು. ನಾಳೆಗೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. TVK 108 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 5, ಎಡಪಕ್ಷಗಳು 4, VCK 2. ಇವರೆಲ್ಲರೂ ಬೆಂಬಲ ಕೊಟ್ಟರೆ ಬಹುಶಃ ಆಗ್ಬೋದು. IUML ಇದು 2 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. TVK, ಕಾಂಗ್ರೆಸ್, PMK, IUML, VCK ಇದೆಲ್ಲ ಒಟ್ಟು ಸೇರಿದರೆ ಬಹುಶಃ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಬೋದು, ಸರ್ಕಾರವನ್ನು ರಚಿಸ್ಬೋದು. ಎರಡೆರಡು ಬಾರಿ ರಾಜ್ಯಪಾಲರು ಅವರನ್ನು ವಾಪಸ್ ಕಳಿಸಿದ್ದಾರೆ. ಒಂದು ಸಲ 112 ಶಾಸಕರ ಬೆಂಬಲ ಇದೆ ನನಗೆ ಅಂತ ಹೇಳಿ ಬಂದರು. ಆನಂತರ ಕಾಂಗ್ರೆಸ್ನೊಂದಿಗೆ ಬಂದರು. 113 ಶಾಸಕರ ಬೆಂಬಲ ಇದೆ ಅಂಥೇಳಿ. ಆದರೆ ಮ್ಯಾಜಿಕ್ ನಂಬರ್ ಅಧಿಕಾರಕ್ಕೆ TVK ಬರಬೇಕು ಅನ್ನೋದಾದರೆ 118 ಶಾಸಕರ ಬೆಂಬಲ ಬೇಕಾಗತ್ತೆ. ಅದಿಲ್ಲದೆ ಹೇಗೆ ಸಾಧ್ಯ ಅನ್ನೋ ಟೆನ್ಷನ್ನಲ್ಲಿ ಈಗ ಇದ್ದಾರೆ ರಾಜ್ಯಪಾಲರು. ಇವತ್ತು 113 ಶಾಸಕರ ಬೆಂಬಲ ನನಗಿದೆ ಅಂಥೇಳಿ ಬಂದಾಗಲೂ ಕೂಡ ಅವರನ್ನು ವಾಪಸ್ ಕಳಿಸಿದ್ದಾರೆ. 118 ಶಾಸಕರ ಬೆಂಬಲ ಇದ್ದರೆ ಮಾತ್ರ ಅಧಿಕಾರವನ್ನು ಹೊಂದಬಹುದು. ಅದರ ಹೊರತಾಗಿ ಬೇರೆ ಯಾವುದೇ ಅವಕಾಶಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ನಾಳೆ ಮತ್ತೆ ಬನ್ನಿ ಅಂಥೇಳಿ ಕೂಡ ಹೇಳಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಮಾಡ್ತಾರೆ ಅನ್ನೋದೇ ಇರೋ ಕುತೂಹಲ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟ ತಲುಪುತ್ತಿದೆ ಅಧಿಕಾರ ಹಿಡಿಯೋ ವಿಚಾರ. ಎರಡನೇ ಬಾರಿಯೂ ರಾಜ್ಯಪಾಲರಿಂದ ಸಮ್ಮತಿ ಸಿಗಲಿಲ್ಲ. ಬಹುಮತ ಸಾಬೀತುಪಡಿಸುವಂತೆ ವಿಜಯ್ಗೆ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. 113 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. 113 ಶಾಸಕರನ್ನ ಇಟ್ಕೊಂಡು ಹೇಗೆ ಸರ್ಕಾರ ರಚಿಸ್ತೀರಾ ಅಂತ ಹೇಳಿ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ವಿಜಯ್ಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಶ್ನೆ ಮಾಡಿದ್ದಾರೆ. 118 ಶಾಸಕರ ಸಹಿಯನ್ನ ಪಡೆದು ಬಹುಮತವನ್ನ ಸಾಬೀತು ಮಾಡಿ ಅಂತೇಳಿ ಹೇಳಿದ್ದಾರೆ. ವಿಜಯ್ಗೆ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಎರಡೆರಡು ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದಾಗಲೂ ಕೂಡ 118 ಶಾಸಕರ ಬೆಂಬಲವನ್ನ ತೋರಿಸಲಿಲ್ಲ. ಹೀಗಾಗಿ ಹೇಗೆ ನೀವು 118 ಶಾಸಕರ ಬೆಂಬಲವಿಲ್ಲದೆ ಸರ್ಕಾರವನ್ನ ರಚಿಸ್ತೀರಿ, ಹೇಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತೀರಿ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯಪಾಲರು. ಹೀಗಾಗಿ ವಿಜಯ್ಗೆ ಇದು ದೊಡ್ಡ ತಲೆನೋವಾಗಿದೆ. ಈಗ ಯಾರನ್ನ ತಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದಕ್ಕೆ
ಯಾರನ್ನು ಕೇಳೋದು ಅನ್ನೋದು ಇವರೆಲ್ಲರ ಪ್ರಶ್ನೆಯಾಗಿದೆ. ವಿಜಯ್ ಈ ನಿಟ್ಟಿನಲ್ಲಿ ಈಗ ಟೆನ್ಷನ್ ಆಗಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಧಿಕಾರಕ್ಕೆ ಇರೋದು ಅಷ್ಟು ಈಸಿ ಇಲ್ಲ. ಯಾಕಂತ ಹೇಳಿದರೆ ಅತಿ ದೊಡ್ಡ ಪಕ್ಷವಾಗಿರುವ TVK ಪಕ್ಷ 118 ಸ್ಥಾನಗಳನ್ನು ಮ್ಯಾಜಿಕ್ ನಂಬರನ್ನು ಕ್ರಮಿಸಿಲ್ಲ. ಈ ಕಾರಣದಿಂದ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಅಭಯ ನೀಡಿದ ತಮಿಳುನಾಡಿನ ರಾಜ್ಯಪಾಲರು 118 ಶಾಸಕರ ಸಹಿಯನ್ನು ಪಡೆದು ಬಹುಮತವನ್ನು ಸಾಬೀತು ಮಾಡಿ ಅಂಥೇಳಿ ಹೇಳಿದ್ದಾರೆ. ನಾಳೆ ಬಹುತೇಕ ಸಂಖ್ಯೆಯೊಂದಿಗೆ ಮತ್ತೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿವರೆಗೆ ಬೇರೆ ಪಕ್ಷಕ್ಕೆ ಆಹ್ವಾನ ನೀಡಲ್ಲ ಅಂಥೇಳಿ ರಾಜ್ಯಪಾಲರು ಹೇಳಿದ್ದಾರೆ. ನಾಳೆ ಬಹುಮತ ಸಂಖ್ಯೆಯೊಂದಿಗೆ ಬರ್ತೇನೆ ಅಂಥೇಳಿ ವಿಜಯ್ ಕೂಡ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಅಭಯ ನೀಡಿದ್ದಾರೆ ತಮಿಳುನಾಡಿನ ರಾಜ್ಯಪಾಲರು. ನಾಳೆಗೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. TVK 108 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 5, ಎಡಪಕ್ಷಗಳು 4, VCK 2. ಇವರೆಲ್ಲರೂ ಬೆಂಬಲ ಕೊಟ್ಟರೆ ಬಹುಶಃ ಆಗ್ಬೋದು. IUML ಇದು 2 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. TVK, ಕಾಂಗ್ರೆಸ್, PMK, IUML, VCK ಇದೆಲ್ಲ ಒಟ್ಟು ಸೇರಿದರೆ ಬಹುಶಃ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಬೋದು, ಸರ್ಕಾರವನ್ನು ರಚಿಸ್ಬೋದು. 2 ಬಾರಿ ರಾಜ್ಯಪಾಲರು ಅವರನ್ನು ವಾಪಸ್ ಕಳಿಸಿದ್ದಾರೆ. ಒಂದು ಸಲ 112 ಶಾಸಕರ ಬೆಂಬಲ ಇದೆ ನನಗೆ ಅಂತ ಹೇಳಿ ಬಂದರು. ಆನಂತರ ಕಾಂಗ್ರೆಸ್ನೊಂದಿಗೆ ಬಂದರು, 113 ಶಾಸಕರ ಬೆಂಬಲ ಇದೆ ಅಂಥೇಳಿ. ಆದರೆ ಮ್ಯಾಜಿಕ್ ನಂಬರ್ ಅಧಿಕಾರಕ್ಕೆ TVK ಬರಬೇಕು ಅನ್ನೋದಾದರೆ 118 ಶಾಸಕರ ಬೆಂಬಲ ಬೇಕಾಗತ್ತೆ. ಅದಿಲ್ಲದೆ ಹೇಗೆ ಸಾಧ್ಯ ಅನ್ನೋ ಟೆನ್ಷನ್ನಲ್ಲಿ ಈಗ ಇದ್ದಾರೆ ರಾಜ್ಯಪಾಲರು. ಇವತ್ತು 113 ಶಾಸಕರ ಬೆಂಬಲ ನನಗಿದೆ ಅಂಥೇಳಿ ಬಂದಾಗಲೂ ಕೂಡ ಅವರನ್ನು ವಾಪಸ್ ಕಳಿಸಿದ್ದಾರೆ. 118 ಶಾಸಕರ ಬೆಂಬಲ ಇದ್ದರೆ ಮಾತ್ರ ಅಧಿಕಾರವನ್ನು ಹೊಂದಬಹುದು. ಅದರ ಹೊರತಾಗಿ ಬೇರೆ ಯಾವುದೇ ಅವಕಾಶಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ನಾಳೆ ಮತ್ತೆ ಬನ್ನಿ ಅಂಥೇಳಿ ಕೂಡ ಹೇಳಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಮಾಡ್ತಾರೆ ಅನ್ನೋದೇ ಇರೋ ಕುತೂಹಲ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟ ತಲುಪುತ್ತಿದೆ ಅಧಿಕಾರ ಹಿಡಿಯೋ ವಿಚಾರ. 2ನೇ ಬಾರಿಯೂ ರಾಜ್ಯಪಾಲರಿಂದ ಸಮ್ಮತಿ ಸಿಗಲಿಲ್ಲ. ಬಹುಮತ ಸಾಬೀತುಪಡಿಸುವಂತೆ ವಿಜಯ್ಗೆ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. 113 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. 113 ಶಾಸಕರನ್ನ ಇಟ್ಕೊಂಡು ಹೇಗೆ ಸರ್ಕಾರ ರಚಿಸ್ತೀರಾ ಅಂಥೇಳಿ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ವಿಜಯ್ಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಶ್ನೆ ಮಾಡಿದ್ದಾರೆ. 118 ಶಾಸಕರ ಸಹಿಯನ್ನು ಪಡೆದು ಬಹುಮತವನ್ನು ಸಾಬೀತು ಮಾಡಿ ಅಂತೇಳಿ ಹೇಳಿದ್ದಾರೆ. ವಿಜಯ್ಗೆ ಸೂಚನೆಯನ್ನು ನೀಡಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ 2 ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದಾಗಲೂ ಕೂಡ 118 ಶಾಸಕರ ಬೆಂಬಲವನ್ನು ತೋರಿಸಲಿಲ್ಲ. ಹೀಗಾಗಿ ಹೇಗೆ ನೀವು 118 ಶಾಸಕರ ಬೆಂಬಲವಿಲ್ಲದೆ ಸರ್ಕಾರವನ್ನು ರಚಿಸ್ತೀರಿ, ಹೇಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀರಿ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜ್ಯಪಾಲರು. ಹೀಗಾಗಿ ವಿಜಯ್ಗೆ ಇದು ದೊಡ್ಡ ತಲೆನೋವಾಗಿದೆ. ಈಗ ಯಾರನ್ನ ತಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಯಾರನ್ನು ಕೇಳೋದು ಅನ್ನೋದು ಇವರೆಲ್ಲರ ಪ್ರಶ್ನೆಯಾಗಿದೆ. ವಿಜಯ್ ಈ ನಿಟ್ಟಿನಲ್ಲಿ ಈಗ ಟೆನ್ಷನ್ ಆಗಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಧಿಕಾರಕ್ಕೆ ಇರೋದು ಅಷ್ಟು ಈಸಿ ಇಲ್ಲ. ಯಾಕಂತ ಹೇಳಿದರೆ ಅತಿ ದೊಡ್ಡ ಪಕ್ಷವಾಗಿರುವ TVK ಪಕ್ಷ 118 ಸ್ಥಾನಗಳನ್ನು ಮ್ಯಾಜಿಕ್ ನಂಬರನ್ನು ಕ್ರಮಿಸಿಲ್ಲ. ಈ ಕಾರಣದಿಂದ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಅಭಯ ನೀಡಿದ ತಮಿಳುನಾಡಿನ ರಾಜ್ಯಪಾಲರು 118 ಶಾಸಕರ ಸಹಿಯನ್ನು ಪಡೆದು ಬಹುಮತವನ್ನು ಸಾಬೀತು ಮಾಡಿ ಅಂಥೇಳಿ ಹೇಳಿದ್ದಾರೆ. ನಾಳೆ ಬಹುತೇಕ ಸಂಖ್ಯೆಯೊಂದಿಗೆ ಮತ್ತೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿವರೆಗೆ ಬೇರೆ ಪಕ್ಷಕ್ಕೆ ಆಹ್ವಾನ ನೀಡಲ್ಲ ಅಂಥೇಳಿ ರಾಜ್ಯಪಾಲರು ಹೇಳಿದ್ದಾರೆ. ನಾಳೆ ಬಹುಮತ ಸಂಖ್ಯೆಯೊಂದಿಗೆ ಬರ್ತೇನೆ ಅಂಥೇಳಿ ವಿಜಯ್ ಕೂಡ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಅಭಯ ನೀಡಿದ್ದಾರೆ ತಮಿಳುನಾಡಿನ ರಾಜ್ಯಪಾಲರು. ನಾಳೆಗೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. TVK 108 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 5, ಎಡಪಕ್ಷಗಳು 4, VCK 2. ಇವರೆಲ್ಲರೂ ಬೆಂಬಲ ಕೊಟ್ಟರೆ ಬಹುಶಃ ಆಗ್ಬೋದು. IUML ಇದು 2 ಕ್ಷೇತ್ರಗಳಲ್ಲಿ
ಗೆದ್ದಿತ್ತು. ಟಿವಿಕೆ ಕಾಂಗ್ರೆಸ್, PMK, IUML, VCK ಇದೆಲ್ಲ ಒಟ್ಟು ಸೇರಿದರೆ ಬಹುಶಃ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು, ಸರ್ಕಾರವನ್ನು ರಚಿಸಬಹುದು. ಎರಡೆರಡು ಬಾರಿ ರಾಜ್ಯಪಾಲರು ಅವರನ್ನ ವಾಪಸ್ ಕಳಿಸಿದ್ದಾರೆ. ಒಂದು ಸಲ 112 ಶಾಸಕರ ಬೆಂಬಲ ಇದೆ ನನಗೆ ಅಂತ ಹೇಳಿ ಬಂದರು. ಆನಂತರ ಕಾಂಗ್ರೆಸ್ನೊಂದಿಗೆ ಬಂದರು, 113 ಶಾಸಕರ ಬೆಂಬಲ ಇದೆ ಅಂಥೇಳಿ. ಆದರೆ ಮ್ಯಾಜಿಕ್ ನಂಬರ್ ಅಧಿಕಾರಕ್ಕೆ ಟಿವಿಕೆ ಬರಬೇಕು ಅನ್ನೋದಾದರೆ 118 ಶಾಸಕರ ಬೆಂಬಲ ಬೇಕಾಗತ್ತೆ. ಅದಿಲ್ಲದೆ ಹೇಗೆ ಸಾಧ್ಯ ಅನ್ನೋ ಟೆನ್ಷನ್ನಲ್ಲಿ ಈಗ ಇದ್ದಾರೆ ರಾಜ್ಯಪಾಲರು. ಇವತ್ತು 113 ಶಾಸಕರ ಬೆಂಬಲ ನನಗಿದೆ ಅಂಥೇಳಿ ಬಂದಾಗಲೂ ಕೂಡ ಅವರನ್ನು ವಾಪಸ್ ಕಳಿಸಿದ್ದಾರೆ. 118 ಶಾಸಕರ ಬೆಂಬಲ ಇದ್ದರೆ ಮಾತ್ರ ಅಧಿಕಾರವನ್ನು ಹೊಂದಬಹುದು, ಅದರ ಹೊರತಾಗಿ ಬೇರೆ ಯಾವುದೇ ಅವಕಾಶಗಳಿಲ್ಲ ಅಂತೇಳಿ ಹೇಳಿದ್ದಾರೆ. ನಾಳೆ ಮತ್ತೆ ಬನ್ನಿ ಅಂಥೇಳಿ ಕೂಡ ಹೇಳಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ.